ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದೆರಡು ಮಾವಿನಕಾಯಿ ಸೀಸನ್ ಇರೋದಕ್ಕೆ ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸ್ತೀನಿ. ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಕಡಲೆಬೇಳೆ ಕರಿಬೇವು ಸೊಪ್ಪು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ, ಬನ್ನಿ ನೋಡಿ. ನಾನು ಇದನ್ನು ತೊಗೊಂಡಿದ್ದೀನಿ. 2 ಮಾವಿನಕಾಯಿ ನಾನು ಕಟ್ ಮಾಡಿ ತೋರಿಸ್ತೀನಿ. ನೀವು ತುರಿದಾದ್ರೂ ರುಬ್ಕೋಬೋದು, ಕಟ್ ಮಾಡಾದರೂ ರುಬ್ಕೋಬೋದು. ನಾನಿವಾಗ ಕಟ್ ಮಾಡಿ ರುಬ್ಕೊತಾ ಇದ್ದೀನಿ. ಇವಾಗ ಎಳೆ ಮಾವಿನಕಾಯಿ ಇರೋದ್ರಿಂದ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಸಾಂಬಾರು, ಮಾವಿನಕಾಯಿ ಚಿತ್ರಾನ್ನ ಎಲ್ಲ ತಿನ್ಬೋದು. ಈ ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸ್ತೀನಿ ನಿಮಗೆ, ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ನಾವು ಮಿಕ್ಸಿಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನಾನೆಲ್ಲ ಚಿಕ್ಕ ಚಿಕ್ಕದಾಗಿ 2 ಮಾವಿನಕಾಯಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಬನ್ನಿ ನೋಡಿ, ನಾನು ಮಾವಿನಕಾಯಿ ಕಟ್ ಮಾಡ್ಕೊಂಬಂದಿನಿ. ಈ ಥರ ಚಿಕ್ಕ 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 ಪೀಸ್ ಮಾಡಿಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು, ಇಲ್ಲಾಂದರೆ ತುರಿದ್ಬಿಟ್ಟು ಹಾಕ್ಕೋಬೋದು. ಇವಾಗ ನಾನು ಇಷ್ಟು ಬೇಳೆಗೆ ಒಂದೇ ಮಾವಿನಕಾಯಿ ಸಾಕು ಅಂತ ನಾನು ಬಿಟ್ಟಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ 2-3 ಮಾವಿನ ಹಣ್ಣು ತೊಗೊಂಡು ಮಾಡ್ಕೋಬೋದು. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಮಾಡ್ತೀನಿ. ಮಿಕ್ಸಿಗೆ ಹಾಕೋದು ತೋರಿಸ್ತೀನಿ ನೋಡಿ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು. ಜಾರ್ಗೆ ಹಾಕೊಂಬಿಟ್ಟು ಕಡಲೆಬೇಳೆನಷ್ಟೇ ಎಷ್ಟು ಬೇಕೋ ಅದಕ್ಕೆ ಪ್ರಮಾಣ ನೋಡಿಬಿಟ್ಟು ಹಾಕೋಬೇಕು ನೋಡಿ. ಇವಾಗ ಮಾವಿನಕಾಯಿ ಕಡಲೆಬೇಳೆ ಸ್ವಲ್ಪ ನುಣ್ಣಗೆ ಮಾಡ್ಕೊಂಬಂದಿನಿ. ಇವಾಗ ಒಂದು 4-5 ಹಸಿಮೆಣ್ಸಿನ್ಕಾಯಿ ನೀವು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 4 ಹೆಸರು ಬೆಳ್ಳುಳ್ಳಿ ನೋಡಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನೋಡಿ. ಲಾಸ್ಟ್ಗೆ ನಿಮಗೆ ಹುಳಿ ಜಾಸ್ತಿ ಆಗುತ್ತೆ ಅನ್ನೋರಿದ್ದರೆ ಬೆಲ್ಲ ಹಾಕಬೇಕು, ಬೇಡ ಅನ್ನೋರಿದ್ದರೆ ನೀವು ಬೆಲ್ಲ ಸ್ಕಿಪ್ ಮಾಡ್ಬೋದು. ನಾನಿವಾಗ ಬೆಲ್ಲ ಹಾಕಿ ತೋರಿಸ್ತಾಯಿದ್ದೀನಿ, ಯಾಕಂದರೆ ಬೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇವಾಗ ಇದನ್ನೊಂದು ರೌಂಡು ರುಬ್ಕೊಂಬರ್ತೀನಿ ನೋಡಿ. ಈ ಥರ ಆಗಿದೆ. ಇದು ತುಂಬ ಚೆನ್ನಾಗಾಗಿರುತ್ತೆ. ಆಮೇಲೆ ನೀರು ಹಾಕೊಳಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಿಕ್ಸಿ ಸಣ್ಣದು ಹಾಪು ಮಾಡಿಬಿಟ್ಟು ನೀವು ರುಬ್ಕೋಬೋದು. ಇದು ನೀರು ಹಾಕೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗೈತಿ. ಇದು ಬೇಕಾದ್ರೆ ನೀವು ಹೀಗೆ ಹಸಿದು ತಿನ್ಬೋದು. ನಾನೊಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಂಡು ಬರ್ತೀನಿ, ಬನ್ನಿ ನೋಡಿ. ನಾನು 1 ಸ್ಪೂನ್ ಎಣ್ಣೆ, 1 ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇವಾಗ ನಾನು ಇದಕ್ಕೇ ಈ ಚಟ್ನಿ ಎಲ್ಲ ತೊಗೊಂಡು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಒಂದು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ಅದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೀವು ಒಗ್ಗರಣೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಯಾವ ಥರ ಮಾಡಿದರೂ ಇದು ಮಾವಿನಕಾಯಿ ಚಟ್ನಿ ಸೂಪರಾಗೇ ಇರುತ್ತೆ. ನೀರು ಮಾತ್ರ ಸೋಸೋಕ್ಕೆ ಹೋಗಬೇಡಿ, 1-2 ದಿವಸ ಇಟ್ಟು ನಾವು ತಿನ್ಬೋದು. ಈ ಥರ ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಹೀಗೆ ತಿರುಗಿಬಿಟ್ಟು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಹಿಂಗಿಡ್ಬೋದು. ಇಲ್ಲ ನಾವು ಒಗ್ಗರಣೆ ಹಾಕೋದು ಬೇಡ ಅಂದರೆ ಎಣ್ಣೆ ತಿನ್ನಲಾರ್ದವ್ರಿದ್ರೆ ನೀವು ಹಾಗೆ ರುಬ್ಬಿಟ್ಟು ಹಾಗೇನೂ ತಿನ್ಬೋದು ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಮಾವಿನಕಾಯಿ ಸೀಸನಲ್ಲಿ ನೀವು ಮಾವಿನಕಾಯಿಂದ ಥರ ಅಡುಗೆ ಎಲ್ಲ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾವಿನಕಾಯಿದು ಸಾಂಬಾರು ಮಾಡಿ ತೋರಿಸ್ತೀನಿ. ಇವಾಗ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ ನೋಡಿ. ಈ ಮಾವಿನಕಾಯಿ ಚಟ್ನಿ ನೀವು ಟ್ರೈ ಮಾಡಿ ನೋಡಿ, ಹೇಗಾಗುತ್ತಂತ ನಿಮಗೆ ಗೊತ್ತಾಗುತ್ತೆ. ಈ ಮಾವಿನಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.